ಈಗ ಬಿಗ್ ಬಾಸ್ ಆಯಿತು, ಅದೆಲ್ಲ ಆಯಿತು. ಲೈಫಲ್ಲಿ ನಾವೇನಾದರೂ ಸಮಥಿಂಗ್ ಅಚೀವ್ ಮಾಡಬೇಕು ಅಂತಂದಾಗ ಫೈನಾನ್ಷಿಯಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರ ಲೈಫಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂದರೆ ಒಂದಷ್ಟು ಸೇವಿಂಗ್ಸ್ ಆಗಿರ್ಬೋದು. ನಾವೇನಾದರೂ ನೆಕ್ಸ್ಟ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ, ಹೀಗೆ ಮೈಕ್ರೋ ಸೀರೀಸ್ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏನೆಲ್ಲ ಇಟ್ಕೊಂಡಿದ್ದೀರಾ ಅಂತ? ನನಗೆ ಒಂದು ಆಸೆ ಇದ್ದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದ್ರ ನಿಟ್ಟಿಗೆ ಒಂದಷ್ಟು ಸೇವಿಂಗ್ಸ್ ನಡೀತಾ ಇದೆ. ಬರೋ ಪ್ರಾಜೆಕ್ಟ್ಸ್ಗಳೆಲ್ಲ ದೇವ್ರ ದಯೆಯಿಂದ ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಅಮೌಂಟ್ ಕೊಟ್ಟೆ ನಮ್ಮನ್ನು ಕರೆಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ಡೌನ್ ದ ಲೇನ್ ಒಂದು 2 ವರ್ಷ ಡೌನ್ ದ ಲೇನ್ ಒಂದು ಫುಲ್ ಫ್ಲೆಡ್ಜ್ಡ್ ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಸೀರಿಯಲ್ಸ್ ಅಥವಾ ಈ ಥರ ಮೈಕ್ರೋ ಡ್ರಾಮಾಸ್ ಅಥವಾ ಈ ಥರ ರಿಲೇಟೆಡ್ ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತ ತಲೆಯಲ್ಲಿದೆ. ಆ್ಯಂಡ್ ಐಶು ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವಿಬ್ರು ಸೇರ್ಕೊಂಡೇ ಒಂದು ಸೀರಿಯಲ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಸೀರೀಸ್ ಪ್ರೊಡಕ್ಷನ್ ಆಗಿರ್ಬೋದು, ಈ ಥರ ಮಾಡಬೇಕು ಅಂತ ಒಂದಷ್ಟು ಸೇವಿಂಗ್ಸ್ ನಮ್ಮ ಕಡೆಯಿಂದ ಆಗ್ತಾ ಇದೆ. ಆ್ಯಂಡ್ ನಮ್ಮ ಬಿಲ್ಸ್ನ ನಾವು ಪೇ ಮಾಡ್ತಿದ್ವಿ ಸರ್. ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಿಜವಾಗ್ಲೂ. ಸೊ ಇವ್ರು ಹೇಳಿದಕ್ಕೆ ನನ್ನ ಲೈಫಲ್ಲಿ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಒಂದು ಸ್ವಲ್ಪ ಕಾಂಟ್ರಡಿಕ್ಟ್ರಿ ಇದೆ. ಬಿಕಾಸ್ ನಾನು ತುಂಬ ಪ್ಲಾನಿಂಗ್ ಮಾಡಲ್ಲ. ಫ್ಯೂಚರ್ ಪ್ಲಾನಿಂಗ್ ಅಂತ ನಂದು ಜಾಸ್ತಿ ಇಲ್ಲ. ಫಿನಾನ್ಷಿಯಲ್ ಆಸ್ಪೆಕ್ಟಲ್ಲೇ ಅಲ್ಲ, ಯಾವುದ್ರಲ್ಲೂ ಇಲ್ಲ ನಂದು ಜಾಸ್ತಿ ಮುಂದಾಲೋಚನೆ ಇಲ್ಲ. ಬಿಕಾಸ್ ನಾನು ಇವತ್ತಿನಲ್ಲಿ ನಂಬೋಳು, ಇವಾಗಿನಲ್ಲಿ ನಂಬೋಳು ಅಷ್ಟೇ. ಐ ಬಿಲೀವ್ ಇನ್ ದ ಪ್ರೆಸೆಂಟ್. ನಾನು ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಸೇವಿಂಗ್ಸ್ ಅನ್ನೋದಕ್ಕಿಂತ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕೆಲಸಕ್ಕೆ ತುಂಬ ಬೆಲೆ ಕೊಡ್ತೀನಿ. ಸೊ ಕೆಲಸ ನಾನು ಅಂದರೆ ಈ ಒಂದು ಇಂಡಸ್ಟ್ರಿ ಏನಿದೆಯಲ್ಲ, ಯಾವತ್ತೂ ಕೈ ಬಿಟ್ಟಿಲ್ಲ ನನ್ನ. ಸೊ ಒಂದು ಕಾರ್ ಕೂಡ ತಗೊಂಡೆ. ಯಾ ವೆಲ್, ಏನು ಸೇವಿಂಗ್ಸ್ ಇಲ್ಲ ಅಂತನೂ ಅಲ್ಲ, ವರ್ಕ್ ಕೈ ತುಂಬ ಇದೆ. ಆ್ಯಂಡ್ ಇವ್ರು ಹೇಳ್ದಂಗೆ ಐ ಥಿಂಕ್ ವೆನ್ ಐ ಗಾಟ್ ಕ್ಲೋಸ್ ಟು ಹಿಮ್, ಒಂದು ಪ್ರೊಡಕ್ಷನ್ ಹೌಸ್ ಡೀಟೇಲ್ಸ್ ಅಂದರೆ ಹೇಳ್ತಾ ಇದ್ರಲ್ಲ, ಸೊ ಅದ್ರ ಬಗ್ಗೆ ನನಗೂ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಕಾರ್ ತೊಗೊಂಡಿದ್ದೀನಿ. ಬಟ್ ಏನಂದರೆ ನನಗೊಂದು ಮನೆ ತೊಗೊಬೇಕು ಅಂತ ತುಂಬ ಆಸೆ ಇದೆ. ಬಟ್ ಎಸ್, ಅದಕ್ಕೋಸ್ಕರ ಅಂತ ನಾನು ಇನ್ನೂ ಏನೋ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಮಾಡ್ತೀನಿ ಮೋಸ್ಟ್ಲಿ. ಇವ್ರು ಎನಿವೇಸ್ ಇವಾಗ ನನಗೆ ಬುದ್ಧಿ ಹೇಳಕ್ಕೆ ಒಂದಷ್ಟು ಇದಾರಲ್ಲ. ಸೊ ಅಂದರೆ ಎರ್ರಬಿರಿ ನಾನು ತುಂಬ ಅದು ಇದು ತುಂಬ ಬೇರೆ ಬೇರೆ ಖರ್ಚುಗಳು ಮಾಡಿಬಿಡ್ತೀನಿ. ಹುಡುಗಿರಂದರೆ ಮೇಕಪ್ಪು, ಡ್ರೆಸ್ಸು, ಇದರಲ್ಲಿ ಜಾಸ್ತಿ ಖರ್ಚಾಗೋಗುತ್ತೆ. ಆ್ಯಂಡ್ ಸ್ಪೆಷಲಿ ನಾನು ಇವತ್ತರಲ್ಲಿ ಬಿಲೀವ್ ಮಾಡೋದ್ರಿಂದ, ಇವತ್ತಿಗೆ ನಾವು ಚೆನ್ನಾಗಿದ್ರೆ ಸಾಕು, ಇವತ್ತಿಗೆ ನಾವು ನಮಗೇನು ಬೇಕೋ ಅದನ್ನು ತೊಗೊಂಡ್ರೆ ಸಾಕು ಅಂತ ನಾನು ನಂಬೋಳು. ಬಟ್ ಯಾ, ಇಟ್ ಮೈಟ್ ಚೇಂಜ್ ಅಷ್ಟೇ. ಓಕೆ, ಬೇರೆ ಏನಾದರೂ ಹೇಳೋದಿದೆಯಾ? ಅಷ್ಟೇ. ಅಂದರೆ ಸದ್ಯಕ್ಕೆ ನಮ್ಮಿಬ್ಬರದ್ದು ಒಂದು ಮೈಕ್ರೋ ಸೀರೀಸ್ ಬರ್ತಾ ಇದೆ. ಅದನ್ನ ಎಲ್ಲರೂ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀವಿ. ಇಟ್ಸ್ ಕಾಲ್ಡ್ ಪ್ರೈಸ್ ಆಫ್ ಲವ್ ಅಂತ. ನಾವು ಅದ್ರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾಲಿ ಸದ್ಯದ್ರಲ್ಲೇ ಡೀಟೇಲ್ಸ್ನ ಕೊಡ್ತೀವಿ. ನಾವು 6 ವರ್ಷದ ಹಿಂದೆ ಕೆಲಸ ಮಾಡಿದ್ದು ಒಟ್ಟಿಗೆ. ಅಂದರೆ ಆ್ಯಕ್ಟಿಂಗ್ ಅಂತ ಜೊತೆಲಿ ಮಾಡಿದ್ದು, ಒಂದು ಸಿನಿಮಾ ಮುಖಾಂತರ 6 ವರ್ಷದಿಂದ ಮಾಡಿದ್ದು. ಅದಾದ ನಂತರ ಬಿಗ್ ಬಾಸ್ ಆಯಿತು. ಬಿಗ್ ಬಾಸ್ ನಂತರ ಜನರುಗಳ ಪ್ರೀತಿ ಸಿಕ್ತು. ಮತ್ತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ. ಒಂದು ಪ್ರಾಜೆಕ್ಟ್ ಮಾಡಬೇಕಲ್ಲ. ಹೌದು, ಆಕ್ಚುಲಿ ಸೀರಿಯಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅದ್ ಒಂದ್ ಆಯ್ತು. ಬಟ್ ಹಂಗೆ ಆಗಿ ನಾನು ಹೇಳಿದ್ನಲ್ಲ, ಅದು ಕೈ ಬಿಡ್ತು ಅಂತ, ಹಂಗೆ ಆಯ್ತು. ಬಟ್ ಇವಾಗ ಒಂದು ಮೈಕ್ರೋ ಸೀರೀಸ್ ಮಾಡಿದೀವಿ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲಾ ತರ ಪೀಕ್ ಅಲ್ಲಿ ಎಮೋಷನ್ಸ್ ಇದೆ ಇದರಲ್ಲಿ. ಅಂಡ್ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಶಿಶಿರ್ ಅವರು, ಐಶ್ವರ್ಯ ಅವರು. ಓವರ್ ಆಲ್ ಪ್ರಾಜೆಕ್ಟ್ ತುಂಬಾ ಅದ್ಭುತವಾಗಿ ಬಂದಿದೆ. ಆಕ್ಚುಲಿ ನಮ್ಗೆ ಮಾಡ್ತಾನೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇತ್ತು. ಸೊ ಮಿಸ್ ಮಾಡದೆ ನೋಡಿ ಪ್ರೈಸ್ ಆಫ್ ಲವ್. ಅಂಡ್ ನಮ್ಮಿಬ್ರನ್ನ ನೋಡಿ ಖುಷಿ ಪಡೋರು ಇನ್ನೂ ಜಾಸ್ತಿ ಖುಷಿ ಪಡ್ತೀರಾ, ಇನ್ನೂ ತುಂಬಾ ಹೆಮ್ಮೆ ಪಡ್ತೀರಾ ಈ ಕೆಲಸ ವರ್ಕ್ನ ನೋಡಿ. ನಮ್ಮಿಬ್ರನ್ನ ನೋಡಿ ಯಾರ್ಯಾರ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ರೆ ಅವ್ರಿಗೂ ನಾವು ಇಷ್ಟ ಆಗ್ತೀವಿ. ಈ ಸೀರೀಸ್ ನೋಡಿ, ಎಲ್ಲರೂ ನೋಡಿ, ತುಂಬಾ ಪ್ರೀತಿಯಿಂದ ನಿಮ್ ಮುಂದೆ ತರ್ತಾ ಇದೀವಿ. ಸೊ ಇದು ನಮ್ಮಿಬ್ಬರ ಪ್ರಾಜೆಕ್ಟ್ಸ್ ಆದ್ರೆ, ನಂದು ಗಂಧದ ಗುಡಿ ಸದ್ಯದ್ರಲ್ಲೇ ಕಲರ್ಸ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ತುಂಬಾ ಆಂಟಿಸಿಪೇಟೆಡ್ ಪ್ರಾಜೆಕ್ಟ್ ಅದು. ಅಂಡ್ ನನ್ನ ಈ 13-14 ವರ್ಷದ ಕೆರಿಯರ್ ಅಲ್ಲಿ ನಾ ಈ ತರ ಪಾತ್ರ ಮಾಡಿರ್ಲಿಲ್ಲ. ಒಬ್ಬ ಮೇಸ್ತ್ರಿ, ತುಂಬಾ ಹಳೆಯ ಬಟ್ಟೆಗಳು, ಹಳೆಯ ಮನೆ, ಸೊ ಈ ಥರ ಪಾತ್ರ ನನ್ನ ಲೈಫಲ್ಲಿ ಮಾಡಿರಲ್ಲ. ತುಂಬ ಅದ್ಭುತವಾಗಿರುವಂಥ ಪಾತ್ರ. ಆ್ಯಂಡ್ ತುಂಬ ಸರ್ಪ್ರೈಸಸ್ ಮುಖಾಂತರ ಬರ್ತೀನಿ. ಆದರೆ ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಸಿಗೋಣ. ಸೊ ಇದಿಷ್ಟು ನಡೀತಾ ಇದೆ. ಆ್ಯಂಡ್ ತುಂಬ ಲೈನಪ್ಸ್ ಇದೆ ಮೇಡಮ್ದು, ಹೇಳಿ. ಸೊ ನಂದು ಒಂದು ತುಳು ಪ್ರಾಜೆಕ್ಟ್ ಆನ್ ಹೋಲ್ಡಲ್ಲಿದೆ. ಅದಾದಮೇಲೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೊಂದು ಅವಾರ್ಡ್ಗೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ಒಂದು ಶೆಡ್ಯೂಲ್ ಮೈಸೂರಲ್ಲಿ ಮುಗ್ದಿದೆ. ಸ್ಲಮ್ ಶ್ರಾವಣಿ ಅಂತ ಹೆಸರು. ಸೊ ಸ್ಲಮ್ಮಲ್ಲಿ ಬೆಳೆದಿರೋ ಅಂಥ ಒಂದು ಹುಡುಗಿ ಬೆಳೆದು DC ಆಗ್ತಾಳೆ. ಆ್ಯಂಡ್ ಅವಳ ಆ ಸ್ಲಮ್ಮಲ್ಲಿ ಏನೇನು ಚೇಂಜಸ್ ತರ್ತಾಳೆ DC ಆದಮೇಲೆ, ಅದ್ರ ಬೇಸ್ಡ್ ಒಂದು ಕತೆ ಇದೆ. ಸೊ ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಮೈಸೂರು ಶೆಡ್ಯೂಲ್ ರ್ಯಾಪಪ್ ಆಗಿದೆ. ಈಗ ಬೆಂಗಳೂರ್ದು ಒಂದು ಶೆಡ್ಯೂಲ್ ಇದೆ, ಅದಾದರೆ ಮುಗಿಯುತ್ತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಅದರದ್ದು. ಆ್ಯಂಡ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೀನಿ. ಅಗೇನ್ ಇಟ್ಸ್ ಅ ವೆರಿ ಅಂದರೆ ಗೆಸ್ಟ್ ರೋಲೇನೆ, ತುಂಬ ಒಂದು ಪವರ್ಫುಲ್ ಶೇಡ್ ಕ್ಯಾರೆಕ್ಟರು.
ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಆಲ್ರೆಡಿ ತುಂಬ ಜನ ಅದನ್ನ ಆ ಕ್ಯಾರೆಕ್ಟರ್ನ ಗುರ್ತು ಹಿಡಿದು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಎಲ್ಲಿ ಹೋದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಟ್ಸ್ ವೆರಿ ನೈಸ್. ಸೊ ಆ್ಯಂಡ್ ಇನ್ನೊಂದು ಯಜಮಾನ ಅಂತ ಒಂದು ಸೀರಿಯಲ್ ಬರ್ತಾ ಇದೆ ಕಲರ್ಸಲ್ಲಿ. ಅದರಲ್ಲೂ ಒಂದು ಗೆಸ್ಟ್ ರೋಲ್, ಒಂದು ದಿನದ ರೋಲು, ಬಟ್ ತುಂಬ ಮಜ್ಜುವಾಗಿದೆ ರೋಲು. ಖಂಡಿತ ಮಿಸ್ ಮಾಡದೆ ನೋಡಿ ಅದನ್ನು. ಓಕೆ, ಗೌರಿ ಗಣೇಶ ಹಬ್ಬದ ಪ್ಲಾನ್ಸ್ ಏನು ಅಂತ? ಸದ್ಯಕ್ಕೆ ಏನು ಪ್ಲಾನ್ ಮಾಡಿಲ್ಲ ಆಕ್ಚುಲಿ. ನಮ್ಮ ಮನೇಲಿ ಗೌರಿ ಗಣೇಶ ಆಲ್ಮೋಸ್ಟ್ ಅಂದ್ರೆ ತುಂಬಾ ಮೇನ್ ಹಬ್ಬ ನಮ್ಗೆ. ಸೊ ನಾವು ಆಚರಿಸ್ತೀವಿ, ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ. ಸೊ ಬಟ್ ಇನ್ನೂ ಪ್ಲಾನಿಂಗ್ ಇಲ್ಲ. ಮೋಸ್ಟ್ಲಿ ಗೌರಿ ಗಣೇಶ ಹಬ್ಬ ಈ ಸತಿನೂ ಸೆಟಲ್ ಆಗುತ್ತೆ ಅನ್ಸುತ್ತೆ ನನಗೆ. ವರಮಹಾಲಕ್ಷ್ಮಿ ಸೆಟಲ್ಲೇ ಮಾಡಿದೆ, ಶೂಟಿಂಗ್ ಇತ್ತು. ಏನ್ ಗೊತ್ತಾ, ಕೆಲಸ ಇದ್ರೆ ಅದೇ ಹಬ್ಬ, ಅದ್ ನಿಜ. ಸೊ ಎಸ್, ನಾರ್ಮಲ್ ಪೂಜೆ ಗೀಜೆ, ಒಬ್ಬಟ್ಟು ಊಟ, ಇವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಇದ್ದೇ ಇರುತ್ತೆ ಮಾಮೂಲಿ. ಹುಟ್ಟುಹಬ್ಬದ ದಿನ ಏನ್ ಮಿಸ್ ಮಾಡ್ಕೊಂಡ್ರಿ ನೀವು ಅಂತ? ಹುಟ್ಟುಹಬ್ಬದ ದಿನ ಏನ್ ಮಿಸ್ ಮಾಡ್ಕೊಂಡೆ? ಸಿಂಬಾ ಇರ್ಲಿಲ್ಲ ಅವತ್ತು. ಸಿಂಬಾ ಇರ್ಲಿಲ್ಲ. ನಾನು ಅವತ್ತು ಹೇಳ್ದೆ ಶಿಷ್ಯರ್ಗೆ, ಲೈಕ್ ನಾನ್ ಹೇಳಿಲ್ಲ, ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇಷ್ಟು ದೂರ ಹೋಗ್ತಾ ಇದ್ದೀವಿ, ಸಿಂಬಾನು ಕರ್ಕೊಂಡು ಹೋಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ. ಸೊ ಅವತ್ತೊಂದು ಸಿಂಬಾ ಒಂದು ಮಿಸ್ಸಿಂಗ್ ಅಷ್ಟೇ. ಅವ್ನಿಗೆ ಆಲ್ರೆಡಿ 11 years ಆಗಿದೆ. ಸೊ ಅವ್ನಿಗೆ ತುಂಬಾ ಸ್ಟ್ರೇನ್ ಆಗುತ್ತೆ, ಬೇಡ ಟ್ರಾವೆಲ್ಲು ಮತ್ತೆ ಅಲ್ಲಿ ಜನದ ಮಧ್ಯೆ ಇರೋದು ಬೇಡ ಅಂತ. he didn't want Simba to come. ತುಂಬಾ ಮಳೆ ಬೇರೆ ಇತ್ತು. ಒಳಗಡೆ ಪಾಪ ಅವನಿಗೆ ಕೂಡಿಟ್ಬಿಟ್ರೆ ಸಫೋಕೇಟ್ ಆಗ್ಬಿಡುತ್ತೆ ಅಂತ. ಸೊ ಅವನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಂಡ್ ಅಫ್ಕೋರ್ಸ್ ಪ್ರತಿ ದಿನ ಅಪ್ಪ ಅಮ್ಮನ್ ಮಿಸ್ ಮಾಡ್ಕೊಂತೀನಿ, ಬರ್ಡೇ ಅಂತಾನೆ ಅಲ್ಲ. ಬಟ್ ಈ ತರ ಅಂದ್ರೆ ನನ್ನನ್ನ ಅವರು ಈ ತರ ನೋಡಿದ್ರೆ ಅವ್ರು ತುಂಬಾ ಖುಷಿ ಪಟ್ಟಿರೋರು, ಯುನೋ. ಯಾ, ಥ್ಯಾಂಕ್ ಯು ಸೋ ಮಚ್. ಕರೆದ ತಕ್ಷಣನೇ ಪಾಪ ಒಂದಷ್ಟು ಆಟ ಆಡ್ಸಿದ್ರಿ. ಪಾಪ ನಿಮ್ಮ ಅಂದ್ರೆ ಅದನ್ನೇ ಹೇಳಕ್ ಬಂದೆ, ಪಾಪ ನಿಮ್ಮ ಪ್ರಾಜೆಕ್ಟ್ಗಳು ನೀವು ಬಿಸಿ ಇರ್ತೀರ, ಬಟ್ ಆದ್ರೂ ಕೂಡ ಒಂದಷ್ಟು ಸಮಯವನ್ನ. ಇನ್ನೊಂದು ವಿಷಯ ಗೊತ್ತಾ, ಗುಲ್ಬರ್ಗಾಗ್ ನಾವು ಹೋದಾಗ ಅಲ್ಲೊಂದ್ ಯಾರೋ ಚಾನಲ್ ಅವ್ರು ಇಂಟರ್ವ್ಯೂ ಕೇಳಿದ್ರು. ನಾವ್ ಏನ್ ಹೇಳಿದ್ವಿ ಗೊತ್ತಾ, ಮಂಜು ಅವ್ರು ಕೇಳ್ತಾ ಇದಾರೆ, ಬಾಸ್ ಟಿವಿ ಅವರು, ನಾವ್ ಅಲ್ಲಿ ಕೊಡದೆ ಇಲ್ಲಿ ಕೊಟ್ರೆ ತಪ್ಪಾಗೋಗುತ್ತೆ, ಹೌದು, ನಾವ್ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು. ದೇವರಣಗೂ ಇದನ್ನೇ ಹೇಳಿದ್ದು ಅವ್ರು. ನಾವ್ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು. ಫಸ್ಟ್ ಅಲ್ಲಿ ಕೊಡದೆ ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದು ದಟ್ಸ್ ನಾಟ್ ಪ್ರೊಫೆಷನಲಿಸಮ್, ಯು ಶುಡಂಟ್ ಡೂ ದ್ಯಾಟ್ ಅಂತ ಹೇಳ್ಬಿಟ್ಟು ಅದೊಂಚೂರು ಏನೋ ಒಂಚೂರು ಹಿಂಗೆ ಹಿಂದೆ ಮುಂದೆ ಮಾಡಿ. ಸೊ ವಿ ಬೋತ್ ಆರ್ ಹೆಂಗೆ ಅಂದ್ರೆ, ಅದೇ ವೆರಿ ವೆರಿ ಪ್ರೊಫೆಷನಲ್ಸ್. ಇವಾಗ ನಾವ್ ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದನ್ನ ಮಾಡ್ಲೇಬೇಕು, ಬಟ್ ಅದಕ್ಕೆ ಟೈಮ್ ಸಾಥ್ ಕೊಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್ ಎನಿವೇಸ್. ಥ್ಯಾಂಕ್ ಯು. ಹೆಂಗ್ ಅನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಬಾಸ್ ಟಿವಿಯ ಬೆಳವಣಿಗೆ ನಾವು ನೋಡ್ತಾನೆ ಇದೀವಿ, ತುಂಬಾ ಹತ್ರದಿಂದ ನೋಡ್ತಾ ಇದೀವಿ. ತುಂಬಾ ಬೇಗ ಒಳ್ಳೊಳ್ಳೆ ಕಂಟೆಂಟ್ ಮುಖಾಂತರ ಬೆಳೀತಿರುವಂತ ಒಂದು ಚಾನಲ್ ಇದು. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ನಾವೇ ನೋಡಿದ ಹಾಗೆ ಇವತ್ತು 185K ಏನ್ ಫಾಲೋವರ್ಸ್ ಇದೆ, ಸುಲಭವಾಗಿ ಬಂದಿದ್ದಲ್ಲ ಅದು. ವಿದಿನ್ ಅ ಸ್ಪ್ಯಾನ್ ಆಫ್ 6 months ಇಷ್ಟು ಬೆಳವಣಿಗೆ ಅಂದ್ರೆ ಇಟ್ ಇಸ್ ಅಮೇಜಿಂಗ್. ಅಂಡ್ ಅದು ಎಲ್ಲ ನಿಮ್ಗೆ ಕ್ರೆಡಿಟ್ಸ್ ಹೋಗ್ಬೇಕು, ಮತ್ತೆ ನಿಮ್ಮ ಟೀಮ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ಬಿಕಾಸ್ ಅಷ್ಟು ಅದ್ಭುತವಾಗಿ ಇಂಟರ್ವ್ಯೂಸ್ ನ ತರ್ತಾ ಇದ್ದೀರಾ ಅಂಡ್ ಜನಕ್ಕೆ ತಲುಪಿಸ್ತಾ ಇದ್ದೀರಾ. ಏನೇನ್ ಮೆಸೇಜಸ್ ಹೇಳ್ಬೇಕು ಆ ಥರ ಒಂದು ಬ್ಯೂಟಿಫುಲ್ ಥಾಟ್ಫುಲ್ ಇಂಟರ್ವ್ಯೂಸ್ ಮಾಡ್ತೀರಾ. ಸೊ ಅದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ. ಅಂಡ್ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳ ಮೂಲಕ ಮತ್ತೆ ಬ್ಯುಸಿ ಆಗಿ ಆಗಾಗ ಮತ್ತೆ ಇಂಟರ್ವ್ಯೂ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನಮ್ಮ ಬಾಸ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ ವಿತ್ ಐಶ್ವರ್ಯ ಶಿಂದೋಗೆ, ಹಾಗೇನೆ ನಮ್ಮ ಶಿಶಿರ್ ಶಾಸ್ತ್ರಿ ಅವ್ರದ್ದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.